ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಚೌಳಿಕಾಯಿ ಪಲ್ಯ ಮಾಡೋಣ. ಚೌಳಿಕಾಯಿ ಪಲ್ಯನ ಎರಡು ರೀತಿ ಮಾಡ್ತೀವಿ. ಒಂದು ಕುದಿಸಿ ಬಸ್ತು ಮಾಡ್ತೀವಿ, ಇನ್ನೊಂದು ಹುರಿದು ಮಾಡ್ತೀವಿ. ಹುರಿದು ಮಾಡೋದು ಏನಕ್ಕೆ ಅಂದರೆ ಎಳೆ ಚೌಳಿಕಾಯಿ ಇದ್ದರೆ ಹುರಿದು ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸ್ವಲ್ಪ ಬಲ್ತಿದ್ರೆ ಹುರಿದು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾವು ಇವು ಎಳೆ ಚೌಳಿಕಾಯಿ ಇರೋದ್ರಿಂದ ನಾವು ಹುರಿದು ಮಾಡ್ತಿದ್ವಿ. ಹಾಗಾದರೆ ಬನ್ನಿ ಚೌಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಚೌಳಿಕಾಯಿನ ಸೋಸ್ಕೊಂಡು ತೊಳೆದು ಈ ಥರ ಹುರಿಬೇಕು. ಸಣ್ಣ ಉರಿಯಲ್ಲಿ ಹುರಿಬೇಕು. ಜಾಸ್ತಿ ಉರಿಯಲ್ಲಿ ಹುರಿದ್ರೆ ಏನಾಗುತ್ತೆ, ಸೀದೋಗುತ್ತೆ. ಬಟ್ ಚೌಳಿಕಾಯಿ ಚೆನ್ನಾಗಿ ಉರಿಯೆಲ್ಲ ಒತ್ತೆ ಹೋಗ್ಬಿಡುತ್ತೆ ಅಥವಾ ಸೀದೋಗ್ಬಿಡುತ್ತೆ. ನೋಡಿ ಹುರಿದಿರೋದಾಯಿತು. ಈಗ ನಾವು ಪಾತ್ರೆ ಇಟ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ. ಇದರಲ್ಲಿ ನಾವು ಈರುಳ್ಳಿ ಹಾಕಲ್ಲ, ಬರೀ ಬೆಳ್ಳುಳ್ಳಿ ಅಷ್ಟೇ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು. ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಟೇಸ್ಟ್ ಬೇರೆ ಇರುತ್ತೆ, ಈರುಳ್ಳಿದು ಬೇರೆ ಇರುತ್ತೆ. ನೋಡಿ ಹುರಿದಿರೋ ಚೌಳಿಕಾಯಿನ ಇದರಲ್ಲಿ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಕಲಸೋಣ. ಸ್ವಲ್ಪ ಫ್ರೈ ಆಗಲಿ. ಇದನ್ನು ಖಾರ ಹಾಕೊಳ್ಳೋಣ. ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಖಾರ ಉಪ್ಪು ಹಾಕಿರೋದ್ರಿಂದ ಸೀದೋಗುತ್ತೆ. ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು, ಇಲ್ಲೊಂಚೂರು ಬೆಲ್ಲ ಹಾಕಿ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಚೌಳಿಕಾಯಿ ಪಲ್ಯ ರೆಡಿ ಆಯ್ತು ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿದ್ರೆ ಆಯಿತು. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.